ನಮಸ್ಕಾರ. ನಾನು ಈ ದಿನ ಎಳ್ಳಿನ ರಸಂ ಮಾಡ್ಕೊಂಡು ಬಂದಿದ್ದೀನಿ. ಇದು ಮಲೆನಾಡಿನ ಹಳೆಯ ಕಾಲದ ಅಡುಗೆ. ಜ್ವರ ಬಂದಾಗ, ಊಟ ಸೇರಿದಾಗ, ಪಿತ್ತ ಆದಾಗ ಈ ಸಾರು ಊಟ ಮಾಡಿದರೆ ತುಂಬ ಟೇಸ್ಟು. ಹಾಗೆ ಇನ್ನಷ್ಟು ಮತ್ತಷ್ಟು ಊಟ ಸೇರುತ್ತೆ. ಬನ್ನಿ ಈಗ ಇದ್ರ ವೀಡಿಯೋ ನೋಡ್ತಾ ಹೋಗೋಣ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 10 ಕರಿಬೇವಿನ ಹೆಸರನ್ನು ಹಾಕೋಣ. ಹಾಗೆ 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕೋಣ. ಸಣ್ಣ ಉರಿಲಿ ಎಳ್ಳನ್ನು ಹುರಿತಾ ಹೋಗಬೇಕು. ಪಟ ಅಂತ ಶಬ್ದ ಬರಬೇಕು. ಈಗ ಎಳ್ಳು ಹುರಿದಾಯಿತು. ಗ್ಯಾಸ್ ಆಫ್ ಮಾಡೋಣ. ಬಾಣಲೆ ಬಿಸಿಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೋಣ. 1/4 ಸ್ಪೂನಷ್ಟು ಅರಿಶಿನ ಹಾಕೋಣ. ಈಗ ತಣ್ಣಗಾಗೋಕ್ಕೆ ಬಿಡೋಣ. ಈಗ ಮಿಕ್ಸಿ ಜಾರಿಗೆ ಇವೆಲ್ಲವನ್ನು ಹಾಕಿದ್ದೀನಿ. ತಣ್ಣಗಾದ್ಮೇಲೆ ನೈಸಾಗಿ ಪುಡಿ ಮಾಡೋಣ. ಅರ್ಧ ಪೂರು ಹುಣಸೆ ರಸವನ್ನು ತಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ರಸಂ ಪೌಡ್ರ್ ಹಾಕೋಣ. ಇದು ನನ್ನ ಮನೆಯಲ್ಲೇ ತಯಾರಿಸಿದ್ದು. ಇದ್ರ ವೀಡಿಯೋ ಸಹಿತ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಕಿದ್ದೀನಿ. 1 ಸ್ಪೂನಷ್ಟು ಹುರಿದ ಕೊತ್ತಂಬರಿ ಪೌಡ್ರ್ ಹಾಕೋಣ. 1 ಸ್ಪೂನಷ್ಟು ಬೆಲ್ಲ ಹಾಕೋಣ. ಈ ಮೂರನ್ನು ಹುಣಸೆ ರಸದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ. ಈಗ ರಸಮಿಗೆ ಮಸಾಲೆ ರೆಡಿ ಆಯಿತು. ಒಂದು ತಟ್ಟೆಯಲ್ಲಿ 1 ಬಾದಾಮಿ, ಟೊಮೊಟೊ, 1 ಈರುಳ್ಳಿ, 10 ಬೆಳ್ಳುಳ್ಳಿ ಹೆಸರನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಪರಿಮಳಕ್ಕೆ ಕರಿಬೇವಿನ ಹೆಸರನ್ನು ತಗೊಂಡಿದ್ದೀನಿ. ಬಾಣಲೆ ಇಟ್ಟಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು. ನೀವು ಯಾವ ಎಣ್ಣೆ ಉಪಯೋಗಿಸಿದ್ರೂ ಅದು ತಗೊಂಡ್ರೆ ಸರಿ. 1/4 ಸ್ಪೂನಷ್ಟು ಉದ್ದಿನಬೇಳೆ ಹಾಕೋಣ. 2 ಒಣಮೆಣಸಿನ್ಕಾಯಿ ಪೀಸ್ ಹಾಕೋಣ. 1 ಸ್ಪೂನಷ್ಟು ಕಡಲೆಬೇಳೆ ಹಾಕೋಣ. ಒಗ್ಗರಣೆಯಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹೆಚ್ಚಿರುವ ಬೆಳ್ಳುಳ್ಳಿ ಹಾಕಿ 2 ನಿಮಿಷ ಹುರಿಯೋಣ. ಬೆಳ್ಳುಳ್ಳಿ ಕೆಂಪಗಾಗಬಾರ್ದು. ಈಗ ಹೆಚ್ಚಿರುವ ಟೊಮೊಟೊ ಮತ್ತು ಈರುಳ್ಳಿನ ಹಾಕ್ತಾ ಬರೋಣ. ಪರಿಮಳಕ್ಕೆ ಕರಿಬೇವಿನ ಹೆಸರನ್ನು ಹಾಕೋಣ. ಹಾಗೆ ಸಣ್ಣ ಉರಿಲಿ ಟೊಮೊಟೊ ಮತ್ತು ಈರುಳ್ಳಿನ 5 ನಿಮಿಷ ಬಾಡಿಸ್ತಾ ಬರೋಣ. ಈಗ ಪರಿಮಳಕ್ಕೆ ಕಡಲೆಬೇಳೆ ಗಾತ್ರದಷ್ಟು ಇಂಗನ್ನು ಹಾಕೋಣ. ಒಂದ್ಸರಿ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಬರೋಣ. 1 ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಈ ಒಗ್ಗರಣೆ ಜೊತೆ ಹಾಕೋಣ. ಹಾಗೆ ಒಂದ್ಸರಿ ಮಿಕ್ಸ್ ಮಾಡೋಣ. ಮಸಾಲೆ ಮಿಶ್ರಿತ ಹುಣಸೆ ರಸವನ್ನು ಹಾಕೋಣ. ಹಾಗೆ ಒಂದ್ಸರಿ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಬರೋಣ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ರಸಂ ಯಾವಾಗಲೂ ಸ್ವಲ್ಪ ನೀರಾಗೇ ಇರಬೇಕು. ಈಗ ಅರ್ಧ ಬೌಲಷ್ಟು ನೀರನ್ನು ಹಾಕೋಣ. ಈಗ ಎಳ್ಳಿನ ಪುಡಿನ ಹಾಕೋಣ. ಮತ್ತೆ ಮಿಕ್ಸ್ ಮಾಡ್ತಾ ಬರೋಣ. ಈಗ 1 ಸ್ಪೂನಷ್ಟು ಕುಡಿದು ನೋಡಿ, ಟೇಸ್ಟ್ ಗೊತ್ತಾಗುತ್ತೆ. ಬೆಲ್ಲ ಕಮ್ಮಿ ಆದರೆ ಮತ್ತೆ ಬೆಲ್ಲ ಹಾಕಿದ್ರೆ ಸರಿ. ಕೆಲವರಿಗೆ ರಸಂ ಸ್ವಲ್ಪ ಸಿಹಿ ಇರಬೇಕು, ಅಂದರೆ ತುಂಬ ಸಿಹಿ ಅಂತನೂ ಅಲ್ಲ. ನಾನು 1 ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ. ಪುನಃ ಒಂದ್ಸರಿ ಮಿಕ್ಸ್ ಮಾಡೋಣ. ಈಗ ಮತ್ತೆ ಸ್ವಲ್ಪ ದಪ್ಪ ಅನಿಸಿದೆ 1/4 ಬೌಲಷ್ಟು ನೀರು ಹಾಕೋಣ. ಚೆನ್ನಾಗಿ ಕುದ್ದಾಗಲೇ ಅದು ರುಚಿ ಜಾಸ್ತಿ ಆಗೋದು. ಈ ಹಳದಿ ನೊರೆ ಹೋಗೋವರೆಗೂ ಕುದಿಬೇಕು. ಹಾಗೆ ಪಾತ್ರೆ ಮೇಲವರೆಗೂ ಬರಬೇಕು, ಆದರೆ ಉಕ್ಕೋಕ್ಕೆ ಬಿಡಬಾರ್ದು. ರಸಮ್ಮು ಕುದ್ದಾಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ರುಚಿಯಾದ ಎಳ್ಳಿನ ರಸಮ್ ರೆಡಿ ಆಯಿತು. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಹೆಚ್ಚಿರೋದ್ರಿಂದ ಅವೆಲ್ಲ ಸಣ್ಣ ಹೋಳುಗಳಾಕಿ ನಮಗೆ ಊಟ ಮಾಡಬೇಕಾದ್ರೆ ಸಿಗುತ್ತೆ. ಹಾಗೆ ಬೇಕಾದ್ರೆ ಒಂದು ಬೌಲಿಗೆ ಹಾಕ್ಕೊಂಡು ಸ್ಪೂನಲ್ಲಿ ಕುಡಿತಾ ಹೋಗ್ಬೋದು. ಈ ರಸಮ್ಮಿನ ರುಚಿ ಒಂದ್ಸರಿ ನಮ್ಗೆ ಗೊತ್ತಾದರೆ ಮತ್ತೆ ಮಾಡ್ಕೊಂಡು ತಿನ್ನೋಣ ಅನಿಸುತ್ತೆ. ಆರೋಗ್ಯಕ್ಕೂ ಸಹಿತ ಒಳ್ಳೆಯದು. ಹುಣಸೆ ಹಣ್ಣು ಯಾವಾಗಲೂ ಪಿತ್ತವನ್ನು ಕಮ್ಮಿ ಮಾಡುತ್ತೆ. ನೋಡಿದ್ರಲ್ಲ ವಿಡಿಯೋ, ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.